ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಮ್ಮ ಬಿಡದಿಲಿ ರೈತರನ್ನ ಸರ್ಕಾರ ಜಮೀನು ಕೇಳ್ತಾ ಇದೆ. ಆದರೆ ಬಹಳಷ್ಟು ಜನ ರೈತರದನ್ನು ಕೊಡೋದಕ್ಕೆ ಒಪ್ತಾ ಇಲ್ಲ. ಚಿನ್ನದಂಥ ಜಮೀನು ನಾವು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಕಾರಣ ಸರ್ಕಾರ ಕೊಡೋದಕ್ಕೆ ಹೋಗ್ತಾ ಇರೋ ಪರಿಹಾರದ ಹಣ ಅವರಿಗೆ ಸಾಕಾಗ್ತಾ ಇಲ್ಲ, ಇಷ್ಟ ಆಗ್ತಾ ಇಲ್ಲ. ಹೀಗಾಗಿ ಜನ ಜಮೀನು ಕೊಡೋದಕ್ಕೆ ಸಿದ್ಧ ಆಗ್ತಾ ಇಲ್ಲ. ಆದರೆ ಬಾಂಗ್ಲಾದೇಶದ ಗಡಿಯಲ್ಲಿ ಅಲ್ಲಿನ ರೈತರು ತಮ್ಮ ಜಮೀನನ್ನ BSF ಗೆ ಕೊಡೋದಕ್ಕೆ ಮುಂದೆ ಬರ್ತಾ ಇದ್ದಾರೆ. ಅವರು ಕಾಂಪನ್ಸೇಷನ್ ಕೂಡ ಕೇಳ್ತಾ ಇಲ್ಲ. ನಮಗೆ ಸರ್ಕಾರ ಎಷ್ಟು ಹಣ ಕೊಡುತ್ತೆ ಅನ್ನೋದು ಮುಖ್ಯನೇ ಅಲ್ಲ, ದೇಶದ ಭದ್ರತೆ ಮುಖ್ಯ. ಇಲ್ಲಿ ಬೇಲಿ ಹಾಕೋದು ಮುಖ್ಯ. ನಾವೇನ್ ಜಮೀನನ್ನು ಯಾರಿಗೂ ಕೊಡ್ತಾ ಇಲ್ವಲ್ಲ, ನಮ್ಮ ಭದ್ರತಾ ಪಡೆಗಳಿಗೆ ಕೊಡ್ತಾ ಇದ್ದೀವಿ. ತಗೊಳ್ಳಿ, ನಮ್ಮ ಕೃಷಿ ಜಮೀನನ್ನ ಬಿಟ್ಟು ಕೊಡ್ತೀವಿ, ಬೇಲಿ ಕಾಮಗಾರಿಯನ್ನ ಶುರು ಮಾಡಿ ಅಂತ ಅಲ್ಲಿನ ರೈತರು ಹೇಳ್ತಾ ಇದ್ದಾರೆ. ಗೆಳೆಯರೆ, ಇದು ನಂಬಿಕೆಯ ಪ್ರಶ್ನೆ. ನಮ್ಮನ್ನ ಆಳುವವರ ಮೇಲೆ ನಾವು ಯಾರಿಗೆ ನಮ್ಮ ಜಮೀನನ್ನ ಕೊಡ್ತೀವಿ ಅವರ ಪ್ರಾಮಾಣಿಕತೆಯ ಮೇಲೆ ನಂಬಿಕೆ ಇದ್ರೆ ಕಾಂಪನ್ಸೇಷನ್ ಎಷ್ಟು ಕೊಡ್ತಾರೆ ಅನ್ನೋದು ಮುಖ್ಯ ಆಗೋದೇ ಇಲ್ಲ. ನಮ್ಮ ಜಮೀನನ್ನು ತಗೊಂಡು ಅವ್ರ ಲಾಭ ಮಾಡ್ಕೋತಾರೆ, ನಮ್ಮ ಹೊಟ್ಟೆ ಮೇಲೆ ಹೊಡೆದು ಅವ್ರ ಹೊಟ್ಟೆ ತುಂಬಿಸ್ಕೊಳ್ತಾರೆ ಅನ್ನಿಸಿದಾಗ ಯಾರಿಗೂ ಏನನ್ನು ಕೊಡೋದಿಕ್ಕೆ ಮನಸ್ಸಾಗೋದಿಲ್ಲ. ಬಿಡದಿಗೂ ಬಾಂಗ್ಲಾದ ಗಡಿಗೂ ಇರೋ ವ್ಯತ್ಯಾಸನೇ ಇದು. ಇಲ್ಲಿ ಹೀಗೊಂದ್ ಕಡೆ ಜಮೀನನ್ನ ಜನಾನೇ BSF ಗೆ ಕೊಡೋದಿಕ್ಕೆ ಮುಂದಾಗ್ತಾ ಇದ್ರೆ, ಮತ್ತೊಂದ್ ಕಡೆ ನಾವು ಯಾವ ಅಕ್ರಮ ವಲಸಿಗರನ್ನು ಅರೆಸ್ಟ್ ಮಾಡೋದಿಕ್ಕೆ ಹೋಗೋದಿಲ್ಲ, ಅವರೇ ಇಲ್ಲಿಂದ ಹೊರಟು ಹೋಗಬೇಕು, ಬೇಗ ಹೊರಡಿ ಅಂತ ಅಲ್ಲಿನ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅಕ್ರಮ ವಲಸಿಗರಿಗೆ ಹೇಳಿದ್ದಾರೆ. ಇದಾದ ಮೇಲೆ ಭಾರತ ಬಾಂಗ್ಲಾ ಗಡಿಯಲ್ಲಿ ಅಕ್ರಮ ವಲಸಿಗರ ದೊಡ್ಡ ಜಾತ್ರೆನೇ ಶುರು ಆಗ್ತಾ ಇದೆ. ಒಂದಷ್ಟು ಜನ ಬಾಂಗ್ಲಾದ ಗಡಿ ದಾಟಿ ತಮ್ಮೂರುಗಳಿಗೆ ವಾಪಸ್ ಹೋಗ್ತಾ ಇದ್ರೆ, ಮತ್ತೆ ಕೆಲವರು ಬಾಂಗ್ಲಾ ಅಸ್ಸಾಂಗಳಿಂದ ದಕ್ಷಿಣದ ರಾಜ್ಯಗಳತ್ತ ನುಗ್ಗಿ ಬರುವುದು ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಹುಬ್ಬಳ್ಳಿ, ಮೈಸೂರುಗಳಲ್ಲಿ ಹೊಸ ಜನ ಕಾಣಿಸ್ಕೊಳ್ತಾ ಇದ್ದಾರೆ. ಅಸ್ಸಾಂನಿಂದ ಬರ್ತಾ ಇದೀವಿ ಅಂತ ಅವ್ರು ಹೇಳ್ಕೋತಾ ಇದ್ದಾರೆ. ಆದ್ರೆ ಅವ್ರು ನೋಡೋದಕ್ಕೆ ಅಸ್ಸಾಮಿಗಳ ತರ ಕಾಣ್ತಾ ಇಲ್ಲ. ಅವರೆಲ್ಲ ರೋಹಿಂಗ್ಯಾಗಳು ಹಾಗೂ ಬಾಂಗ್ಲಾದ ಅಕ್ರಮ ವಲಸಿಗರಿರಬೇಕು ಅಂತ ಸ್ಥಳೀಯ ಜನ ಆರೋಪ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಿಡಿಯೋಗಳು ಕೂಡ ಓಡ್ತಾ ಇವೆ. ಈ ನಡುವೆ ಇನ್ನು 6 ತಿಂಗಳಲ್ಲಿ ಭಾರತದ ಎಲ್ಲ ಗಡಿಗಳನ್ನ ಸುಭದ್ರಗೊಳಿಸ್ತೀವಿ, ಸ್ಮಾರ್ಟ್ ಬಾರ್ಡರ್ ಇಂಪ್ಲಿಮೆಂಟೇಷನ್ ಶುರು ಆಗುತ್ತೆ. ಅದರ ಭಾಗವಾಗಿ ಗಡಿಗಳಲ್ಲಿ ಆಂಟಿ ಡ್ರೋನ್ ಸಿಸ್ಟಮ್ಗಳು ಬರ್ತಾ ಇವೆ ಅಂತ ಗೃಹ ಸಚಿವ ಅಮಿತ್ ಶಾ ಹೇಳಿರುವುದು ಬಾಂಗ್ಲಾ ಹಾಗೂ ಪಾಕಿಸ್ತಾನ ಎರಡೂ ಗಡಿಗಳಲ್ಲಿ ಒಂದಷ್ಟು ಆತಂಕವನ್ನು ಉಂಟು ಮಾಡ್ತಾ ಇದೆ. ಹಾಗಾದ್ರೆ ಗಡಿ ರಾಜ್ಯಗಳಲ್ಲಿ ಏನಾಗ್ತಾ ಇದೆ, ಬನ್ನಿ ನೋಡೋಣ. ಗೆಳೆಯರೆ, ಬಾಂಗ್ಲಾ ಗಡಿಯಲ್ಲಿ ಸಾಕಷ್ಟು ವರ್ಷಗಳ ಹಿಂದೆ ಆಗಬೇಕಿದ್ದ ಕೆಲಸ ಈಗ ಶುರುವಾಗಿದೆ. ಅಲ್ಲಿ ತೃಣಮೂಲ, ಕಮ್ಯುನಿಸ್ಟ್ ಮತ್ತು ಕಾಂಗ್ರೆಸ್ ಸರ್ಕಾರಗಳ ಅವಧಿಯಲ್ಲಿ ಮಾಡೋದಕ್ಕೆ ಸಾಧ್ಯ ಆಗದ್ದನ್ನ ಹೊಸ ಸರ್ಕಾರ ಈಗಾಗಲೇ ಕಾರ್ಯರೂಪಕ್ಕೆ ತರ್ತಾ ಇದೆ. ಇನ್ನು 45 ದಿನಗಳಲ್ಲಿ ಗಡಿಯಲ್ಲಿ ಬೇಲಿ ಹಾಕೋದಿಕ್ಕೆ ಬೇಕಾದ ಜಮೀನನ್ನ BSF ಗೆ ಹಸ್ತಾಂತರ ಮಾಡ್ತೀವಿ ಅಂತ ಸುವೇಂದು ಅಧಿಕಾರಿ ಹೇಳಿದ್ರು. 45 ವರ್ಷಗಳಲ್ಲಾಗದೇ ಇರೋದನ್ನ 45 ದಿನಗಳಲ್ಲಿ ಇವರು ಹೇಗೆ ಮಾಡೋದಿಕ್ಕೆ ಸಾಧ್ಯ ಅಂತ ಸಾಕಷ್ಟು ಜನ ಮೂಗು ಮುರಿದದ್ದು ಇತ್ತು. ಆದ್ರೆ ಈಗಾಗಲೇ ಆ ಕೆಲಸ ಶುರುವಾಗಿದೆ. ಸಾಕಷ್ಟು ಜಮೀನನ್ನ BSF ಗೆ ಹಸ್ತಾಂತರಿಸುವ ಕೆಲಸವನ್ನ ಪಶ್ಚಿಮ ಬಂಗಾಳದ ಸರ್ಕಾರ ಮಾಡಿದೆ. ಜೊತೆಗೆ ಬರೀ 20 ದಿನಗಳಲ್ಲಿ ಸುಮಾರು 140 ಎಕರೆಗೂ ಹೆಚ್ಚು ಭೂಮಿ BSF ಗೆ ಹಸ್ತಾಂತರ ಆಗಿದೆ. ಕೂಚ್ ಬಿಹಾರಲ್ಲಿ 22.95 ಎಕರೆ, ಜಲ್ಪಾಯ್ಗುರಿಯಲ್ಲಿ 35.165 ಎಕರೆ, ಡಾರ್ಜಿಲಿಂಗ್ ಅಲ್ಲಿ 8.8 ಎಕರೆ, ಉತ್ತರ ದಿನಾಜ್ಪುರದಲ್ಲಿ ಸುಮಾರು 3 ಎಕರೆ, ದಕ್ಷಿಣ ದಿನಾಜ್ಪುರದಲ್ಲಿ 20 ಎಕರೆ, ಮಾಲ್ಡಾದಲ್ಲಿ ಸುಮಾರು 11 ಎಕರೆ, ಮುರ್ಷಿದಾಬಾದಲ್ಲಿ ಒಂದು 38ರಿಂದ 39 ಎಕರೆ, ನಾದಿಯಾದಲ್ಲಿ 1 ಎಕರೆ, ನಾರ್ತ್ 24 ಪರಗಣಾದಲ್ಲಿ ಸುಮಾರು 2.5 ಎಕರೆ ಭೂಮಿ ಸೇರಿದಂತೆ ಒಟ್ಟು 142.7 ಎಕರೆಯಷ್ಟು ಭೂಮಿಯನ್ನ ಈಗಾಗಲೇ BSF ಗೆ ಕೊಡಲಾಗಿದೆ. ಹಾಗೆ ನಿಮಗೆ ನೆನಪಿರಬೇಕು, ಇತ್ತೀಚೆಗೆ ಕೂಚ್ ಬಿಹಾರ್ ಹಾಗೂ ಮಾಲ್ಡಾ ಸಮೀಪದಲ್ಲಿ ಭಾರತದ ರೆವಿನ್ಯೂ ಅಧಿಕಾರಿಗಳು ಹಾಗೂ BSF ಸಿಬ್ಬಂದಿ ಗಡಿ ಬೇಲಿಯ ವಿಷಯದಲ್ಲಿ ಜಮೀನು ಅಳತೆ ಮಾಡ್ತಾ ಇದ್ದಾಗ ಅಲ್ಲಿ BGB ಅಂದ್ರೆ ಬಾರ್ಡರ್ ಗಾರ್ಡ್ ಬಾಂಗ್ಲಾದ ಸಿಬ್ಬಂದಿ ಮತ್ತು ಅಲ್ಲಿನ ಒಂದಷ್ಟು ಸ್ಮಗ್ಲರ್ಗಳು ಸ್ಥಳೀಯರ ಜೊತೆ ಸೇರ್ಕೊಂಡು ಕಲ್ಲು ತೂರಾಟ ಮಾಡಿದ್ರು. ಅದು ನಿಮಗೆ ಗೊತ್ತಿದೆ. BSF ಆ ಪರಿಸ್ಥಿತಿಯನ್ನು ಅತ್ಯಂತ ಸಹನೆಯಿಂದ ಹ್ಯಾಂಡಲ್ ಮಾಡ್ತು. ಮರುದಿನ BGB ಮತ್ತು BSF ನಡುವೆ ಒಂದು ಫ್ಲಾಗ್ ಮೀಟಿಂಗ್ ಆಯಿತು. ಅದರಲ್ಲಿ ಗಡಿ ಸರ್ವೆ ಹಾಗೂ ಗಡಿ ಬೇಲಿ ಎರಡನ್ನೂ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ, ನೀವು ಅದು ಏನು ಮಾಡ್ತಿರೋ ಮಾಡ್ಕೊಳ್ಳಿ ಅಂತ BGBಗೆ BSF ತುಂಬಾ ಕಠಿಣವಾಗಿ ಹೇಳಿದ್ದು ಕೂಡ ಆಯಿತು. ಈಗಲ್ಲಿ ಸರ್ವೆ ಕಾರ್ಯ ಮುಂದುವರಿತಾ ಇದೆ. ಹಾಗೆ ಕೆಲ ಕಡೆಗಳಲ್ಲಿ ಬೇಲಿ ಹಾಕೋದನ್ನು ಕೂಡ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಬಾಂಗ್ಲಾ ಅಸ್ಸಾಂ ಗಡಿಗಳ ಜೊತೆ ಮಿಜೋರಾಂ ಅಲ್ಲಿ ಕೂಡ ಲ್ಯಾಂಡ್ ಅಕ್ವಿಸಿಷನ್ ಪೂರ್ಣಗೊಂಡಿದೆ. ಬೇಲಿ ಕಾರ್ಯ ಭಾಗಶಃ ಮುಗಿತಾ ಬಂದಿದೆ. ಇನ್ನೊಂದು 40-45 ಕಿಲೋಮೀಟರ್ ವರೆಗೆ ಮಾತ್ರ ಸಣ್ಣ ಪುಟ್ಟ ಸಮಸ್ಯೆಗಳಿವೆ. ಅಲ್ಲಿ ಕೂಡ ಬೇಗ ಜಮೀನು ವಶಪಡಿಸಿಕೊಳ್ಳುವ ಕೆಲಸ ಆಗತ್ತೆ ಅಂತ ಅಲ್ಲಿನ ಸರ್ಕಾರ ತಿಳಿಸಿದೆ. ಇದೆಲ್ಲದರ ನಡುವೆ ಅತ್ಯಂತ ವಿಶೇಷ ಅನ್ಸೋ ಥರದ ಒಂದಷ್ಟು ಘಟನೆಗಳು ಕೂಡ ಅಲ್ಲಿ ನಡೀತಾ ಇವೆ. ಕೂಚ್ ಬಿಹಾರ್ ಸಮೀಪ ಮಾತಾ ಬಂಗಾ ಗಡಿಯಲ್ಲಿ ರೈತರು ತಮ್ಮ ಜಮೀನುಗಳನ್ನ BSF ಗೆ ಹಸ್ತಾಂತರ ಮಾಡೋದಕ್ಕೆ ಸಿದ್ಧ ಆಗಿದ್ದಾರೆ. ಮಾತಾ ಬಂಗಾ ಅನ್ನೋದು
ತೀನ್ ಬಿಘಾ ಕಾರಿಡಾರ್ನ ಸಮೀಪ ಬರುತ್ತೆ. ಮೊನ್ನೆ ಅಲ್ಲಿ ಕೂಡ ಸರ್ವೆ ಕಾರ್ಯಕ್ಕೆ ಬಾಂಗ್ಲಾದ ಜನ ಅಡಚಣೆಯನ್ನುಂಟು ಮಾಡಿದ್ರು. ಈಗ ಭಾರತದ ಕಡೆಯಲ್ಲಿನ ರೈತರು ಅಲ್ಲಿ ಬೇಗ ಗಡಿ ಬೇಲಿ ಹಾಕುವ ಕೆಲಸ ನಡೀಲಿ, ನಮಗೆ ಬಾಂಗ್ಲಾದ ಕಳ್ಳರು, ಅಕ್ರಮ ವಲಸಿಗರು ಹಾಗೂ ಸ್ಮಗ್ಲರ್ಗಳಿಂದ ಮುಕ್ತಿ ಕೊಡಿಸಿ ಅದಕ್ಕೆ ಬೇಕಾದ್ರೆ ನಮ್ಮ ಜಮೀನುಗಳನ್ನು ನಾವು ಕೊಟ್ಟು ಬಿಡೋದಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ಅವರಿಗೆ ಅವ್ರು ಕೊಡೋ ಜಮೀನಿಗೆ ಕಾಂಪನ್ಸೇಷನ್ ಸಿಗುತ್ತೆ. ಆದರೂ ಜಮೀನಿಗೆ ಸರ್ಕಾರ ಎಷ್ಟು ಹಣ ಕೊಡುತ್ತೆ ಅಂತ ಕೂಡ ಕೇಳದೆ ದೇಶದ ಭದ್ರತೆಗಾಗಿ ನಾವು ನಮ್ಮ ಜಮೀನನ್ನು ಕೊಡ್ತೀವಿ ಅಂತ ಮುಂದೆ ಬರೋದಿದೆಯಲ್ಲ, ಅದು ನಮ್ಮ ರೈತರ ದೊಡ್ಡ ಗುಣ ಅಲ್ಲದೆ ಮತ್ತಿನ್ನೇನೂ ಅಲ್ಲ. ಗೆಳೆಯರೆ, ಮನಸ್ಸು ಮಾಡಿದರೆ ಇದನ್ನು ಮಮತಾ ಬ್ಯಾನರ್ಜಿ ಕೂಡ ಮಾಡಬಹುದಿತ್ತು. ಆದರೆ ಅವರು ಅಕ್ರಮ ವಲಸೆಗಳನ್ನು ನಿಲ್ಲಿಸೋ ಕ್ರಮ ಕೈಗೊಳ್ಳೋ ಮನಸ್ಸನ್ನು ಮಾಡಲೇ ಇಲ್ಲ. ಇನ್ನು ಈಗ ಗಡಿಗೆ ಬೇಲಿ ಸುತ್ತೋ ಕೆಲಸ ಜೋರಾಗಿ ನಡೀತಾ ಹೋಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಒಂದು ಹೇಳಿಕೆ ಕೂಡ ಗಮನ ಸೆಳೀತಾ ಇದೆ. ಈ ಹಿಂದೆ ಬಾಂಗ್ಲಾದೇಶದಿಂದ ದಿನನಿತ್ಯ 5,000 to 10,000 ಅಕ್ರಮ ವಲಸಿಗರು ಭಾರತಕ್ಕೆ ಬರ್ತಾ ಇದ್ರು. ಈಗ ಅಷ್ಟೇ ಪ್ರಮಾಣದಲ್ಲಿ ಅವರು ದೇಶ ಬಿಟ್ಟು ಪಲಾಯನ ಮಾಡ್ತಾ ಇದ್ದಾರೆ ಅಂತ ಅಮಿತ್ ಶಾ ಹೇಳಿದ್ದಾರೆ. ಇನ್ನು ಯಾವ ಅಕ್ರಮ ವಲಸಿಗರನ್ನು ಅರೆಸ್ಟ್ ಮಾಡಿ ಜೈಲಲ್ಲಿಡಬೇಡಿ ಅಂತ ಹೇಳಿದೀವಿ ಅಂತ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಹೇಳಿದ್ದಾರೆ. ಇನ್ನು ಇಲ್ಲಿ ಇರಲೇಬೇಡಿ, ಬೇಗ ಭಾರತವನ್ನ ಬಿಟ್ಟು ನಿಮ್ಮ ದೇಶಕ್ಕೆ ಹೊರಟು ಬಿಡಿ ಅಂತ ಸುವೇಂದು ಅಕ್ರಮ ವಲಸಿಗರಿಗೆ ಹೇಳಿದ ಬೆನ್ನಲ್ಲೇ ಅಲ್ಲಿ ಓಡುವ ಕೆಲಸ ಕೂಡ ಶುರುವಾಗಿದೆ. जब आई थी तब कोई नहीं पकड़ा था, जब इसमें वोट दिया आधार वोटर पैन सब है, रेशन मिलता था, गैस मिला, वोटर कार्ड इस बार शहर में डिलीट हुआ, वोटर कार्ड डिलीट हो गया, इसलिए हम लोग ज्यादा टीएमसी की सरकार थी तब आप लोग अच्छे थे, तब कुछ नहीं होगा. ಈ ಮಾತುಗಳನ್ನ ಕೇಳಿಸ್ಕೊಂಡ್ರಲ್ಲ, ಈ ಹಿಂದೆ ಟಿಎಂಸಿ ಇದ್ದಾಗ ನಮಗೆ ಯಾವ ಸಮಸ್ಯೆನೂ ಇರಲಿಲ್ಲ, ಹೊಸ ಸರ್ಕಾರ ಬಂದ ಮೇಲೆ ನಾವಿಲ್ಲಿ ಇರೋದು ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇರೋದು ಪಶ್ಚಿಮ ಬಂಗಾಳದಿಂದ ಈಗ ಬಾಂಗ್ಲಾಗೆ ವಾಪಸ್ ಹೋಗೋದಕ್ಕೆ ಸಿದ್ಧ ಆಗ್ತಾ ಇರೋ ಅಕ್ರಮ ವಲಸಿಗ. ಇವನು ಹೇಳೋದನ್ನು ಸ್ವಲ್ಪ ಸರಿಯಾಗಿ ಕೇಳಿಸ್ಕೊಂಡ್ಬಿಡಿ. ಸುಮಾರು 20-25 ವರ್ಷಗಳಿಂದ ಇವನು ಇಲ್ಲೇ ಇರೋದಂತೆ, ನಾನು ಹುಟ್ಟಿದ್ದೇ ಇಲ್ಲಿ ಅಂತ ಅವನು ಹೇಳ್ಕೋತಾನೆ. ಕಳೆದ MP ಎಲೆಕ್ಷನ್ ನಲ್ಲಿ ವೋಟ್ ಕೂಡ ಹಾಕಿದ್ನಂತೆ. ಈಗ ನಮ್ಮ ವೋಟ್ ಹಕ್ಕನ್ನ ಕಿತ್ಕೊಂಡ್ಬಿಟ್ಟಿದ್ದಾರೆ ಅಂತ ಭಾರತ ಏನೋ ಇವ್ರಿಗೆ ಅನ್ಯಾಯ ಮಾಡಿಬಿಡ್ತು ಅನ್ನೋ ಥರ ಈ ಅಕ್ರಮ ವಲಸಿಗರು ಹೇಳ್ತಾ ಇದ್ದಾರೆ. ಇನ್ನು ಕೆಲ ವಿಡಿಯೋಗಳಲ್ಲಿ ಬಾಂಗ್ಲಾದ ಗಡಿಗಳತ್ತ ಹೋಗ್ತಾ ಇರೋರ ಆಕ್ರೋಶ, ಆವೇಶ ಮತ್ತು ಅವರ ನಂಬಿಕೆ ಎಷ್ಟರ ಮಟ್ಟಿಗಿದೆ ಅಂದ್ರೆ, ಇವತ್ತಲ್ಲ ನಾಳೆ ಮತ್ತೆ ದೀದಿ ಸರ್ಕಾರ ಬರುತ್ತೆ, ಆಗ ನಾವು ವಾಪಸ್ ಪಶ್ಚಿಮ ಬಂಗಾಳಕ್ಕೆ ಬಂದೇ ಬರ್ತೀವಿ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ. ಗೆಳೆಯರೆ, ಇಲ್ಲಿ ಎಲ್ಲ ಅಕ್ರಮ ವಲಸಿಗರು ಬಾಂಗ್ಲಾದ ಕಡೆಗೆ ವಲಸೆ ಹೋಗ್ತಿದ್ದಾರೆ ಅಂತಲ್ಲ, ಕೆಲವರು ದಕ್ಷಿಣ ರಾಜ್ಯಗಳ ಕಡೆಗೆ, ಬೇರೆ ಬೇರೆ ರಾಜ್ಯಗಳಿಗೆ ವಲಸೆ ಬರುವುದು ಕೂಡ ಶುರುವಾಗಿದೆ. ದಕ್ಷಿಣದ ರಾಜ್ಯಗಳು ಸದ್ಯಕ್ಕೆ ಇದ್ದದರಲ್ಲಿ ಸೇಫ್ ಅಂತ ಅವ್ರಿಗೆ ಅನ್ನಿಸ್ತಾ ಇರಬೇಕು. ಹಾಗೆ ಇಲ್ಲಿನ ಸರ್ಕಾರಗಳಿಗೆ ಕೂಡ ಸದ್ಯಕ್ಕೆ ಅಕ್ರಮ ವಲಸೆಗಳ ಬಗ್ಗೆ ಕ್ರಮ ಕೈಗೊಳ್ಳೋ ಪುರುಸತ್ತೂ ಇಲ್ಲ. ಆದರೂ ಸ್ಥಳೀಯರು ಎಚ್ಚೆತ್ತುಕೊಂಡಿರೋದು ಕಾಣಿಸ್ತಾ ಇದೆ. ಹಿಂಡು ಹೇಗೆ ಜನ ಕಾಣಿಸಿದ್ರೆ ಅವರು ಹಿಂದಿ ಹಾಗೂ ಇನ್ನಿತರ ಭಾಷೆಗಳನ್ನ ಮಾತಾಡ್ತಾ ಇದ್ರೆ ಅವರನ್ನ ಐಡೆಂಟಿಫೈ ಮಾಡೋ ಕೆಲಸವನ್ನ ಸ್ಥಳೀಯರು ಶುರು ಮಾಡಿದ್ದಾರೆ. तुम लोग बांग्लादेशी है, तुम लोग घुसपैठी लोग है, तुम लोग इधर क्यों आए? काम करने के लिए, वहाँ से यहाँ. अभी पुलिस आएगा, पुलिस को बताओ बांग्लादेशी लोग घुसपैठी लोग है, तुम लोग उधर भगा रहे करके इधर छुप के आए हो तुम लोग. ಇಲ್ಲಿ ನೀವು ನೋಡ್ತಾ ಇರೋ ವಿಡಿಯೋ ಮೈಸೂರಿನದ್ದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕಾಣಿಸ್ಕೊಂಡ ಈ ಹೊಸ ಜನರನ್ನ ಸ್ಥಳೀಯರೇ ನೀವು ಯಾರು ಅಂತ ವಿಚಾರಿಸ್ಕೊಳ್ತಾ ಇದ್ದಾರೆ. ಪೊಲೀಸರಿಗೆ ಮಾಹಿತಿ ಕೊಡೋ ಕೆಲಸ ಕೂಡ ನಡೀತಾ ಇದೆ. ಹಾಗೆ ಮೊನ್ನೆ ಹುಬ್ಬಳ್ಳಿಯಲ್ಲಿ ಕೂಡ ದೊಡ್ಡದೊಂದು ಹಿಂಡು ಕಾಣಿಸ್ಕೊಳ್ತು ಅಂತ ಹೇಳಲಾಗ್ತಾ ಇದೆ. ಇನ್ನು ತಮಿಳುನಾಡು ಹಾಗೂ ಇನ್ನಿತರ ದಕ್ಷಿಣದ ರಾಜ್ಯಗಳಲ್ಲಿ ಕೂಡ ಈ ಅಪರಿಚಿತ ಅಕ್ರಮ ವಲಸಿಗರು ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಇದು ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶಗಳು ಅಲ್ಲಿಂದ ಅಕ್ರಮ ವಲಸಿಗರನ್ನ ಹೊರದಬ್ಬುತ್ತಾ ಇರೋದರ ಎಫೆಕ್ಟ್. ಗೆಳೆಯರೆ, ಅಕ್ರಮ ವಲಸಿಗರು ಗಡಿ ರಾಜ್ಯಗಳಿಂದ ಭಾರತದ ಬೇರೆ ರಾಜ್ಯಗಳಿಗೆ ಬರ್ತಾ ಹೋದ್ರೆ ಆ ಸಮಸ್ಯೆ ಬಗೆಹರಿಯೋದಿಲ್ಲ, ಮತ್ತಷ್ಟು ಹೆಚ್ಚಾಗತ್ತೆ. ಈ ಬಗ್ಗೆ ಕೂಡ ಸರ್ಕಾರಗಳು ಗಮನ ಹರಿಸಬೇಕು. ಹಾಗೆ ಎಲ್ಲೆಲ್ಲಿ ಇಂಥವ್ರು ಕಾಣಿಸ್ಕೊಳ್ತಾರೆ ಸ್ಥಳೀಯ ಪೊಲೀಸರು ಕೂಡ ಸ್ವಲ್ಪ ವಿಚಾರಣೆ ಮಾಡಬೇಕು. ಇಲ್ಲಿ ಹೇಗೆ ಬರೋರೆಲ್ಲ ಅಕ್ರಮ ವಲಸಿಗರೇ ಆಗಿರಬೇಕು ಅಂತೇನಿಲ್ಲ, ಆದರೆ ಅವ್ರು ಯಾರು ಅನ್ನೋದು ಗೊತ್ತಾಗದೆ ಅವರನ್ನ ಇಲ್ಲಿ ಇಟ್ಟುಕೊಂಡ್ರೆ ನಾಳೆ ಏನೋ ಅಪರಾಧ ಚಟುವಟಿಕೆ ನಡೀತು, ಆಗ ಯಾರನ್ನ ಜವಾಬ್ದಾರಿ ಮಾಡಬೇಕು? ಅಕ್ರಮ ವಲಸಿಗರು ಬರ್ತಾರೆ, ಅಪರಾಧ ಮಾಡ್ತಾರೆ, ಇಲ್ಲಿಂದ ಹೊರಟು ಹೋಗ್ತಾರೆ, ಆಗ ನಮ್ಮ ಪೊಲೀಸರು ಯಾರನ್ನ ಹಿಡಿಬೇಕು? ಸದ್ಯಕ್ಕೆ ಕರ್ನಾಟಕದಲ್ಲಿ ಗೃಹ ಸಚಿವರು ಅಂತ ಯಾರು ಇಲ್ಲದೆ ಇರಬಹುದು, ಆದರೆ ಪೊಲೀಸ್ ಅಧಿಕಾರಿಗಳು ಇದ್ದೇ ಇದ್ದಾರೆ. ಅವರು ಅವರ ಕೆಲಸನ ಅವರು ಮಾಡಬೇಕಾಗತ್ತೆ. ಹೀಗಾಗಿ ನಮ್ಮ ರಾಜ್ಯಗಳ ಪೊಲೀಸರ ಜವಾಬ್ದಾರಿ ಕೂಡ ಇಲ್ಲಿ ಇನ್ನಷ್ಟು ಹೆಚ್ಚಾಗಬೇಕು. ಅಕ್ರಮ ವಲಸಿಗರನ್ನ ನಿಯಂತ್ರಿಸೋದು, ಅವರನ್ನ ವಾಪಸ್ ಕಳುಹಿಸೋದು ಕೇವಲ ಗಡಿ ರಾಜ್ಯಗಳ ಕೆಲಸ ಮಾತ್ರ ಅಲ್ಲ, ನಾವು ಆ ವಿಷಯದಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕಾಗತ್ತೆ. ಇನ್ನು ಅಲ್ಲಿ ಹೋಲ್ಡಿಂಗ್ ಸೆಂಟರ್ಗಳನ್ನು ಶುರು ಮಾಡಿರೋ ವಿಷಯನ ಕೂಡ ನಿಮಗೆ ಹೇಳಿದ್ದೆ. 3 ದಿನಗಳ ಹಿಂದೆ ಕೇವಲ 2 ಸೆಂಟರ್ಗಳು ಮಾತ್ರ ತೆರೆಯಲ್ಪಟ್ಟಿದ್ವು. ಆ ಪೈಕಿ ಒಂದರಲ್ಲಿ 9 ಮಂದಿ, ಮತ್ತೊಂದು ಕಡೆ 3 ಮಂದಿ ಇರಿಸಲ್ಪಟ್ಟಿದ್ರು. ಈಗ ಅವುಗಳ ಸಂಖ್ಯೆ 12ಕ್ಕೆ ಏರಿಕೆ ಆಗಿದೆ. ಅದರಲ್ಲಿ ಬಸೀರ್ ಹಾಟ್ ಅಲ್ಲಿ ತೆರೆಯಲಾದ
ಹೋಲ್ಡಿಂಗ್ ಸೆಂಟರ್ ಒಂದರಲ್ಲೇ ಈಗ 335 ಮಂದಿ ಇದ್ದಾರೆ. ಹಾಗೆ ಒಟ್ಟು ಇಲ್ಲಿವರೆಗೆ ಹೋಲ್ಡಿಂಗ್ ಸೆಂಟರ್ಗಳನ್ನ ಸೇರಿದವರ ಸಂಖ್ಯೆ 380 ದಾಟಿದೆ. ಇದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಾಗೋ ಸಾಧ್ಯತೆ ಕೂಡ ಇರುತ್ತೆ. ಎಲ್ಲಿ ಅಕ್ರಮ ವಲಸಿಗರು ಕಾಣಿಸ್ತಾರೆ ಅವರನ್ನ ಸೀದಾ ತಗೊಂಡು ಬಂದು ಈ ಹೋಲ್ಡಿಂಗ್ ಸೆಂಟರ್ಗಳಲ್ಲಿ ಇಡ್ತಾರೆ ಮತ್ತು ಅವರ ದಾಖಲೆಗಳನ್ನ ಪರಿಶೀಲಿಸಿ ಇವರನ್ನ BSFಗೆ ಹಸ್ತಾಂತರ ಮಾಡಲಾಗುತ್ತೆ. ಅಲ್ಲಿಂದ BSF ಸಿಬ್ಬಂದಿ ಸೈಲೆಂಟ್ ಆಗಿ ಇವರನ್ನ ಗಡಿ ದಾಟಿಸುವ ಕೆಲಸವನ್ನ ಮಾಡ್ತಾರೆ. ಇದೆಲ್ಲದರ ಜೊತೆ ಈಗ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೇಳಿ ಗಡಿ ದಾಟಿ ವಾಪಸ್ ಹೋಗ್ತಾ ಇರೋ ಅಕ್ರಮ ವಲಸಿಗರ ಸಂಖ್ಯೆ ಇದೆ ನೋಡಿ, ಇದು ಕೂಡ ಬಾಂಗ್ಲಾದೇಶಕ್ಕೆ ತಲೆನೋವಾಗ್ತಾ ಇದೆ. ಒಂದೇ ಬಾರಿಯಲ್ಲಿ ಲಕ್ಷಾಂತರ ಮಂದಿ ಹೇಗೆ ಬರ್ತಾ ಇದ್ರೆ ಅವರಿಗೆ ವಸತಿ, ಆಹಾರ ಎಲ್ಲವನ್ನ ಒದಗಿಸಬೇಕಾದ ಜವಾಬ್ದಾರಿ ಬಾಂಗ್ಲಾದ ಸರ್ಕಾರದ ಮೇಲೆ ಬೀಳುತ್ತೆ. ಅದು ಕೂಡ 2 ಹೊತ್ತಿನ ಅನ್ನಕ್ಕೆ ಪರದಾಡ್ತಾ ಇರೋ ದೇಶ. ಅಲ್ಲಿ ಏನೂ ಇಲ್ಲ ಅಂತಲೇ ತಾನೇ ಇವರಲ್ಲಿಂದ ಭಾರತದ ಗಡಿ ದಾಟಿ ಬಂದಿದ್ದು. ಈಗ ವಾಪಸ್ಸು ಬರ್ತಿರೋ ಈ ವಲಸಿಗರ ಭಾರವನ್ನ ಬಾಂಗ್ಲಾದೇಶ ಹೊತ್ಕೋಬೇಕಾಗತ್ತೆ. ಹೀಗಾಗಿ ದೊಡ್ಡ ಜನಸಂಖ್ಯೆ ಏಕಾಏಕಿ ದೇಶದ ಒಳಗೆ ಬಾರದ ಹಾಗೆ ತಡೆಯೋದಕ್ಕೆ BGP ಮತ್ತು ಬಾಂಗ್ಲಾ ಪೊಲೀಸರನ್ನ ಗಡಿಯಲ್ಲಿ ನಿಯೋಜಿಸುವ ಕೆಲಸ ನಡೆದಿದೆ. ಆದರೆ ಬಾಂಗ್ಲಾ ಹಾಗೂ ಪಶ್ಚಿಮ ಬಂಗಾಳದ ನಡುವೆ ಸುಮಾರು 2,000ಕ್ಕೂ ಅಧಿಕ ಕಿಲೋಮೀಟರ್ಗಳ ಉದ್ದದ ಗಡಿ ಇದೆ. ಅದರಲ್ಲಿ ಸಾಕಷ್ಟು ಕಡೆಯಲ್ಲಿ ಬ್ಲೈಂಡ್ ಸ್ಪಾಟ್ಗಳಿವೆ. ಅಂದ್ರೆ BGP ಹಾಗೂ BSF ಸದಾ ಗಸ್ತು ತಿರುಗೋದಕ್ಕೆ ಸಾಧ್ಯವಾಗದ ಸ್ಥಳಗಳು ಅಲ್ಲಿವೆ. ಅಲ್ಲಿಂದಲೇ ಈ ಅಕ್ರಮ ವಲಸಿಗರು ಗಡಿ ದಾಟಿ ಬರ್ತಾ ಇದ್ದದ್ದು. ಈಗ ಕೂಡ ಅಂತ ಬ್ಲೈಂಡ್ ಸ್ಪಾಟ್ಗಳ ಮೂಲಕವೇ ಅವರನ್ನ ವಾಪಸ್ ಗಡಿ ದಾಟಿಸಲಾಗ್ತಾ ಇದೆ. ಇದೆಲ್ಲದರ ಜೊತೆ ಗಡಿಲಿ ಸ್ಮಾರ್ಟ್ ಬಾರ್ಡರ್ ಪ್ಲಾನ್ ಕೂಡ ಶುರುವಾಗ್ತಾ ಇದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳ್ತಿರೋ ಪ್ರಕಾರ ಇನ್ನು 6 ತಿಂಗಳಲ್ಲಿ ಬಾಂಗ್ಲಾದೇಶದ ಗಡಿ ಸೇರಿದಂತೆ ಭಾರತದ ಎಲ್ಲ ಗಡಿಗಳಲ್ಲಿ ಆಂಟಿ ಡ್ರೋನ್ ಸಿಸ್ಟಮ್ ಮತ್ತು ಕ್ಯಾಮೆರಾಗಳನ್ನು ಅಳವಡಿಸುವ ಕೆಲಸ ನಡೆಯುತ್ತೆ. ಇದೊಂದು ಸಾಧ್ಯ ಆಗ್ಬಿಟ್ರೆ ಅಕ್ರಮ ನುಸುಳುವಿಕೆ ಮಾತ್ರ ಅಲ್ಲ, ಗಡಿ ಭಾಗಗಳಿಂದ ಆಗುವ ಸ್ಮಗ್ಲಿಂಗ್ ಕೂಡ ನಿಂತು ಹೋಗುತ್ತೆ. ಅದರಲ್ಲೂ ವಿಶೇಷವಾಗಿ ಪಾಕಿಸ್ತಾನದ ಗಡಿಯ ಮೂಲಕ ಡ್ರೋನ್ಗಳನ್ನು ಬಳಸಿ ಮಾಡ್ತಾ ಇರೋ ಡ್ರಗ್ ಸ್ಮಗ್ಲಿಂಗ್ ಏನಿದೆ ಅದನ್ನ ನಿಯಂತ್ರಿಸೋ ದೃಷ್ಟಿಯಿಂದ ದೊಡ್ಡ ಕ್ರಮ ಕೈಗೊಂಡ ಹಾಗಾಗತ್ತೆ. ಈ ಕೆಲಸ ಕೂಡ ಬೇಗ ಆಗಲಿ. ಗಡಿಗಳು ಭದ್ರ ಆದರೆ ಈ ಸರ್ಕಾರ ಕೊಟ್ಟ ಭರವಸೆಗಳ ಪೈಕಿ ಅತ್ಯಂತ ಮಹತ್ವದ ಭರವಸೆಯನ್ನ ಈಡೇರಿಸಿದ ಹಾಗಾಗತ್ತೆ. ಸೊ ಆ ಕೆಲಸ ಬೇಗ ಆಗಲಿ, ಯಶಸ್ವಿಯಾಗಲಿ. ಇದು ಗೆಳೆಯರೆ ಬಾಂಗ್ಲಾ ಗಡಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.